ಮಾಡ್ತಿದ್ಯಾ? ಎಷ್ಟ್ ಸರಿ ಹೇಳಿದೀನಿ ನಿನಗೆ ಸ್ಮೋಕ್ ಮಾಡ್ಬೇಡ ಅಂತ. ಬಿಸಾಕು ಅದನ್ನ. ಆಂಟಿ ಏನಾದ್ರೂ ನೋಡಿದ್ರೆ? ಮಲಗಿದಾಳೆ ಅಮ್ಮ, ಮಲಗಿದಾಳೆ. ಬೇರೆಯವರು ಎಲ್ರೂ ಮಲಗಿದ್ದಾರೆ. ದಯಾ ಅಂಕಲ್ ಹೀಗ್ ಮಾಡ್ತಾರೆ ಅಂತ ನಾನು ಅನ್ಕೊಂಡಿರ್ಲಿಲ್ಲ. ನನಗೆ ಹೀಗ್ ಫೀಲ್ ಆಗ್ತಿರ್ಬೇಕಾದ್ರೆ ನಿನಗೆ ಹೇಗೆ ಅನ್ನಿಸ್ತಿರ್ಬೋದು? ಅಮ್ಮನ ಗಮನಕ್ಕೆ ಬರದೇ ಇರೋ ಹಾಗೆ ತುಂಬಾ ಪ್ಲಾನ್ ಮಾಡ್ಕೊಂಡು ಮಾಡಿದ್ದಾರೆ ಅಂದ್ರೆ, ನಮ್ಮ ಅಪ್ಪನ ಹೆಸರು ಅವ್ರ ತಮ್ಮನಿಂದನೇ ಹಾಳಾಗ್ತಿದೆ ಅಂದ್ರೆ ತಡ್ಕೊಳಕ್ಕಾಗ್ತಿಲ್ಲ ನನಗೆ. ನೋವಾಗುತ್ತೆ ಅಗಸ್ತ್ಯ, ಸಮಾಧಾನ ಮಾಡ್ಕೊ. ಒಟ್ಟಿಗೆ ರಕ್ತ ಹಂಚ್ಕೊಂಡು ಹುಟ್ಟಿದ್ರು ಎಂತ ತತ್ವಿರುದ್ಧ ವ್ಯಕ್ತಿತ್ವ ಅವ್ರದು. ಒಬ್ರು ಊರ್ನ ಉದ್ಧಾರ ಮಾಡೋದಕ್ಕೆ ಹುಟ್ಟಿದ್ರೆ ಇನ್ನೊಬ್ರು ಊರ್ನ ಹಾಳು ಮಾಡೋದಲ್ದೆ ಸ್ವಂತ ಮನೆಯವ್ರನ್ನೇ ಹಾಳು ಮಾಡ್ತಾ ಇದ್ದಾರೆ. ಚಿಕ್ಕಪ್ಪ ಸುಳ್ಳು ಹೇಳ್ತಾರೆ ಅಂತ ಗೊತ್ತಿತ್ತು, ಆದ್ರೆ ಇಷ್ಟೊಂದು ಕಪಟ ಮೋಸ್ಗಾರ ಅಂತ ಗೊತ್ತಿರ್ಲಿಲ್ಲ. ಅಗಸ್ತ್ಯ, ಯಾಕೆ ಅಂತಿದ್ದೀರಾ? ಏನಾಯ್ತು? ಏನೂ ಇಲ್ಲ. ಸರಿ ತಗೊಳ್ಳಿ, ಹಾಲು ಕುಡೀರಿ. ನಂಗೆ ಬೇಡ. ಇನ್ನು ಬೇಜಾರಲ್ಲೇ ಇದ್ದೀರಾ? ನೀವು ಯೋಚನೆ ಮಾಡಿದಷ್ಟು ನಿಮ್ ತಲೆ ಕೆಡುತ್ತೆ. ಆಗಿದ್ದನ್ನೆಲ್ಲ ನೆನ್ಸ್ಕೊಂಡು ನಿಮ್ ನಿದ್ದೆನ ಹಾಳು ಮಾಡ್ಕೋಬೇಡಿ. ಹಾಲು ಕುಡ್ದು ಬೇಗ ಮಲ್ಕೊಳ್ಳಿ. ತಪ್ಪು ಮಾಡ್ದವ್ರೆ ಆಗ್ಲೇ ಮಲ್ಕೊಂಡು ಗೊರಕೆ ಹೊಡಿತಾ ಇದ್ದಾರೆ. ಆಹಾ, ಈ ತರ ಬಿಟ್ಟಿ ಉಪದೇಶ ಕೊಡೋದ್ರಲ್ಲಿ ಪ್ರವೀಣ ಅಲ್ವಾ ನೀವು? ಉದ್ದೇಶ ಒಳ್ಳೇದಾಗಿದ್ರೆ ಉಪದೇಶನೂ ಒಳ್ಳೇದೇ ಆಗಿರುತ್ತೆ. ಅದನ್ನ ಸರಿಯಾಗಿ ಅರ್ಥ ಮಾಡ್ಕೋಬೇಕು. ಬೇಗ ಹಾಲು ಕುಡ್ದು ಮಲ್ಕೊಳ್ಳಿ. ನಾನು ಹಾಲು ಕುಡಿಯಲ್ಲ. ಕುಡಿಬೇಕು ಅಷ್ಟೇ. ಯಾಕೆ? ಯಾಕಂದ್ರೆ ಹಾಲು ವೇಸ್ಟ್ ಆಗತ್ತೆ. ನಾನಿಲ್ಲಿಗೆ ಬರೋದಕ್ಕಿಂತ ಮುಂಚೆ ನೀವೇನ್ ಮಹಾ ಒಳ್ಳೆಯವರಾಗಿರ್ಲಿಲ್ಲ, ನೆನಪಿರ್ಲಿ. ಬದಲಾಯಿಸ್ಬೋದಾಗಿತ್ತಲ್ವ ದಮ್ಮಿ? ಏನೀಗ ಒಳ್ಳೆಯವರಾಗೋದಕ್ಕೆ ಹೊರಟಿದ್ದೀರಾ? ಒಳ್ಳೆತನ ಇನ್ನೆಲ್ಲಿ? ನನ್ನ ಮುದ್ದು, ನನ್ನ ಮಹಿಮಾ ಇವತ್ತು ನನ್ನನ್ನು ನೋಡಿ ಇದಕ್ಕಿಂತ ಒಬ್ಬ ಅಪ್ಪನಿಗೆ ಇನಾಫ್. ನನಗೆ ನಿಮ್ ಡ್ರಾಮಾ ನೋಡೋದಕ್ಕಾಗ್ತಾ ಇಲ್ಲ. ಆದ್ರೆ ನಾನ್ ನೋಡಿದ್ದೀನಲ್ಲ ದಮ್ಮಿ, ಊರವ್ರ ಜಮೀನನ್ನ ಕದೀತಾ ಇದ್ದಿದ್ದು ನೀನೇ ಅಂತ ನನಗ್ ಗೊತ್ತಿತ್ತಲ್ವಾ? ನಾನ್ ನಿನಗೆ ಎಷ್ಟೋ ಸಲ ಹಾಗೆ ಮಾಡ್ಬೇಡ ಅಂತ ಹೇಳಿರ್ಲಿಲ್ವಾ? ಹೇಳು. ಹೇಳಿದ್ರೆ ಅದಕ್ಕೇನೀಗ? ಆದ್ರೆ ಈಗ ಈ ಮನೆಯವ್ರಿಗೆಲ್ಲ ಗೊತ್ತಿರೋದಿಷ್ಟೇ, ನೀವು ಕಪಟಿ, ವಂಚಕ, ಸುಳ್ಳುಗಾರ, ಮೋಸಗಾರ, ಕಳ್ಳ ಅಂತ. ಅನ್ಲಿ ನನಗೇನು ಬೇಜಾರಿಲ್ಲ. ನಾನು ಮಾಡಿದ ತಪ್ಪಿಗೆ ಪ್ರಾಯಶ್ಚಿತ್ತ ಅಂತ ಅನ್ಕೊಂಡ್ಬಿಡ್ತೀನಿ. ನನ್ಗಿದ್ಯಾವುದು ನೋವು ಮಾಡ್ತಿಲ್ಲ ದಮ್ಮಿ. ಆದ್ರೆ ನನ್ನ ಮಗಳ ಮುಂದೆ ಅಪರಾಧಿ ಸ್ಥಾನದಲ್ಲಿ ನಿಂತ್ಕೊಳ್ಳೋ ಪರಿಸ್ಥಿತಿ ಬಂತಲ್ಲ, ಅದು ನನ್ನ ಜೀವ ತಿಂತಿರೋದು. ಹೀಗಾಗ್ಬಾರ್ದು ಅಂತಾನೆ ಮಹಿಮನ್ನ ಇಂಥ ವಿಚಾರದಲ್ಲಿ ಸ್ಟ್ರಾಂಗ್ ಆಗಿ ಮಾಡೋದಕ್ಕೆ ಭಕ್ತಿ ವಿಚಾರದಲ್ಲಿ ಅವಳನ್ನ ಬಳಸ್ಕೊಂಡೆ. ಆದ್ರೆ ಅದು ನಿಮಗಿಷ್ಟ ಆಗ್ಲಿಲ್ಲ. ಆಗ ಮಹಿಮನಿಗೆ ಒಳ್ಳೇದ್ರ ಬಗ್ಗೆ ಉಪದೇಶ ಕೊಟ್ಟು ಉದಾತ್ತ ಭಾವನೆ ತುಂಬಿದ್ದು ನೀವೇ ತಾನೆ. ಈಗ ಯಾಕೆ ನನ್ನ ಮಗಳ ಕಣ್ಮುಂದೆ ಚಿಕ್ಕವನಾಗ್ಬಿಟ್ಟೆ ಅಂತ ಪಾಪ ಪ್ರಜ್ಞೆಯಿಂದ ಒದ್ದಾಡ್ತಿದ್ದೀರಾ? ನೋಡುದಮ್ಮಿ, ಜೀವನದಲ್ಲಿ ನಾನು ತಪ್ಪು ಮಾಡಿದ್ದೀನಿ ನಿಜ. ಆದ್ರೆ ತಪ್ಪನ್ನೇ ಜೀವನ ಮಾಡ್ಕೊಳ್ಳೋದಕ್ಕೆ ನನಗಿಷ್ಟ ಇಲ್ಲ.
ನಿಮ್ಮ ತಪ್ಪಿನಿಂದ ಅನ್ಯಾಯಕ್ಕೆ ಒಳಗಾದವರು ಯಾವತ್ತೂ ನೀವು ನ್ಯಾಯವಂತ ಅಂತ ಒಪ್ಕೊಳ್ಳೋದಿಲ್ಲ. ಇನ್ನು ಸಾಧು ಪ್ರಾಣಿ ಅಂತ ಒಪ್ಕೋತಾರ? ದಮಯಂತಿ, ನನಗೆ ಅಳಮುಂಜಿ ಥರ ಇರೋ ಸೀರಿಯಲ್ ಹೀರೋಯಿನ್ ಬೇಕಾಗಿಲ್ಲ. ಯಾಕಂದ್ರೆ ಭಕ್ತಿ ಅಂತ ದೊಡ್ಡ ಶತ್ರುನ ಮಟ್ಟ ಹಾಕೋ ಆತ್ರದಲ್ಲಿದ್ದೀನಿ ನಾನು. ಅಂದ್ರೆ ನಿನ್ ಮಾತಿನ ಅರ್ಥ? ಹೇಳಿದ್ ಕೇಳಲಿಲ್ವಾ? ಬಾಗ್ಲು ಮುಚ್ಚಿದ್ದೀನಿ. ಇನ್ನು ಬಾಕಿ ಇರೋದು ನಿಮ್ಮ ಬಾಯಿ ಮಾತ್ರ. ಗುಡ್ ನೈಟ್. ನನ್ನೇನು ಡಸ್ಟ್ಬಿನ್ ಅನ್ಕೊಂಡಿದ್ಯಾ ನೀನು? ವೇಸ್ಟ್ ಆಗಿದ್ದನ್ನೆಲ್ಲ ತಂದು ಸೂರ್ಯಕ್ಕೆ. ಅಯ್ಯೋ ಅಗಸ್ತ್ಯ ಅವರೇ, ಯಾರು ಹಾಗೆ ಹೇಳಿದ್ರು ನಿಮ್ಗೆ? ಛಾಯಾ ಮೇಡಮ್, ನೀವೇನಾದ್ರೂ ಹೇಳಿದ್ರಾ? ನಾನು ಯಾಕೆ ಹಾಗನ್ಲಿ? ನಿನಗೆ ಅವನ ಬಗ್ಗೆ ಗೊತ್ತಿಲ್ಲದೆ ಇರ್ಬೋದು, ಆದ್ರೆ ನನ್ಗೆ ಅವನ ಬಗ್ಗೆ ಚೆನ್ನಾಗಿ ಗೊತ್ತಿದೆ. ನಿಜ ನಿಜ, ನಿಮ್ ಫ್ರೆಂಡು ಬರೀ ಕಸದ ಬುಟ್ಟಿ ಮಾತ್ರ ಅಲ್ಲ, ಶ್ರೀಮಂತ ಚಿನ್ನದ ಕಸದ ಬುಟ್ಟಿ. ಹೇ ಬೇಡ ಚಿಕ್ಕಿ, ನೋಡು ಬಾಯಿಗೆ ಬಂದಾಗೆಲ್ಲ ಮಾತಾಡ್ಬೇಡ. ಮಾತಾಡ್ತೀನಿ. ಏನ್ ಇವಾಗ? ಓ, ಏನ್ ಹಾಲ್ನ ಗಟಗಟ ಅಂತ ಕೊಟ್ಬಿಡ್ತೀರಾ? ನಾನು ಏನ್ ಅನ್ಕೊಂಡಿದ್ಯಾ ನೀನು? ಈಗಷ್ಟೇ ಹೇಳಿದ್ನಲ್ಲ ಡಸ್ಟ್ಬಿನ್ ಅಂತ. ಏಯ್ ನೋಡ್, ನನಗೆ ಕೋಪ ಬರ್ಸ್ಬಿಡ. ಏಯ್ ಛಾಯಾ, ಹೇಳ್ ಛಾಯಾ, ಇವಳಿಗೆ ಯಾವಾಗ್ಲೂ ಹಿಂಗ್ ಕಾಮಿಡಿ ಮಾಡ್ತಿರ್ತಾಳೆ. ಸದ್ಯ ಇವಾಗ್ಲಾದ್ರೂ ನಿಮ್ ಮೂಡ್ ಚೇಂಜ್ ಆಯ್ತಲ್ಲ, ನನಗೂ ಅದೇ ಬೇಕಾಗಿತ್ತು. ಸರಿ, ಇವಾಗ ನೆಮ್ಮದಿಯಾಗಿ ಹಾಲು ಕುಡ್ದು ಮಲ್ಕೊಳ್ಳಿ. ಮತ್ತೆ ಅದೇ ನೋಡ್ದೆ ಅಗಸ್ತ್ಯ, ನಿನ್ ಹೆಂಡತಿ ನಿನ್ನ ಎಷ್ಟು ಕೇರ್ ಮಾಡ್ತಾಳೆ ಅಂತ. ನಿನ್ನ ಹಾಲು ಕೊಟ್ಟು ಸಮಾಧಾನ ಮಾಡ್ತಿದ್ದಾಳೆ. ಅದನ್ನ ನೀನ್ ಕುಡ್ದು ಸಮಾಧಾನ ಆದ್ರೆ ಅವಳಿಗೆ ಹಾಲು ಕುಡ್ದಷ್ಟು ಸಮಾಧಾನ ಆಗುತ್ತೆ ಅಲ್ವಾ ಭಕ್ತಿ? ನಿನಗೊಂದು ಸತ್ಯ ಗೊತ್ತಾ ಅಗಸ್ತ್ಯ? ಒಳ್ಳೆ ಹೆಂಡತಿ ತರ ಪೋಸ್ ಕೊಡ್ತಿರೋ ಇವಳುನು ನಿನಗ್ ಮೋಸ ಮಾಡ್ತಿದ್ದಾಳೆ. ಛಾಯಾ, ಬಾಯಿಗೆ ಬಂದಂಗೆಲ್ಲ ಮಾತಾಡ್ಬೇಡ. ಮೊದಲೇ ಮನೇಲಿ ಏನೆಲ್ಲ ಆಗಿದೆ, ನೀನ್ ಇನ್ನೊಂದು ಸಮಸ್ಯೆನ ಕ್ರಿಯೇಟ್ ಮಾಡ್ಬೇಡ. ನನಗ್ ಸಮಸ್ಯೆ ಕ್ರಿಯೇಟ್ ಮಾಡೋ ಉದ್ದೇಶ ಇಲ್ಲ ಅಗಸ್ತ್ಯ. ಮುಂದೆ ಈ ಸಮಸ್ಯೆ ದೊಡ್ಡದಾಗಬಾರ್ದು ಅನ್ನೋ ಎಚ್ಚರಿಕೆ ಕೊಡ್ತಿದ್ದೀನಿ ಅಷ್ಟೆ. ನೀನಿವತ್ತು ದಯಾ ಅಂಕಲ್ ವಿಚಾರಕ್ಕೆ ಇಷ್ಟೊಂದು ಟೆನ್ಷನ್ ಮಾಡ್ಕೊಂಡಿಯಲ್ಲ, ಅದಕ್ಕೆ ಕಾರಣ ಆ ವಿಷಯ ನಿನಗೆ ಹೊಸ್ತು. ಇವತ್ತೇ ನಿನಗೆ ಆ ವಿಷಯ ಗೊತ್ತಾಗಿದ್ದು. ಆದ್ರೆ ಭಕ್ತಿ ನೋಡು ಹೇಗಿದ್ದಾಳೆ ಅಂತ. ಅವಳು ಯಾಕೆಷ್ಟು ಆರಾಮಾಗಿದ್ದಾಳೆ ಗೊತ್ತಾ ನಿನ್ಗೆ? ದಯಾ ಅಂಕಲ್ ಮೋಸ ಮಾಡಿರೋ ವಿಚಾರ ಈ ಭಕ್ತಿಗೆ ಮುಂಚೆನೆ ಗೊತ್ತಿತ್ತು. ಮುಂಚೆನೆ ಗೊತ್ತಿತ್ತಾ? ಚಿಕ್ಕಿ, ಛಾಯಾ ಏನ್ ಹೇಳ್ತಿದ್ದಾಳೆ? ಏನ್ ಹೇಳ್ತಿದ್ದಾಳೆ ಅಂತ ಅಲ್ಲ, ಈ ಛಾಯಾ ಹೇಳಿದ್ದು ನಿಜನಾ ಅಂತ ಕೇಳ್ಬೇಕು. ಛಾಯಾ ಹೇಳ್ತಿರೋದು ನಿಜಾನಾ? ನಿನ್ನನ್ನೇ ಕೇಳ್ತಿರೋದು ಛಾಯಾ ಹೇಳ್ತಿರೋದು ನಿಜಾನಾ ಅಂತ. ಗೊತ್ತಿತ್ತು, ಆದ್ರೆ ನಿಮ್ಮ ಹತ್ರ ಯಾಕೆ ಹೀಗ್ ಮಾಡ್ತೀಯ ಅಂತ ಅನ್ಕೊಂಡಿರ್ಲಿಲ್ಲ. ಅಗಸ್ತ್ಯ, ನನ್ನ ಮಾತು ಕೇಳಿ ಪ್ಲೀಸ್. ಅಗಸ್ತ್ಯ, ಕೇಳಲ್ಲ. ಇನ್ಯಾವತ್ತೂ ನಿನ್ ಗಂಡ ನಿನ್ ಮಾತನ್ನ ಕೇಳಲ್ಲ. ಹಾಗ್ ಮಾಡ್ತೀನಿ ನಾನು. ಗಂಡಂಗ್ ಹೇಳಿದ್ರೆ ಅತ್ತೆ ಕೋಪ ಮಾಡ್ಕೊಳ್ತಾರೆ, ಹೇಳಿಲ್ಲ ಅಂದ್ರೆ ಗಂಡ ಕೋಪ ಮಾಡ್ಕೊಳ್ತಾನೆ. ಛೇ, ಎಂತ ಪರಿಸ್ಥಿತಿಯಲ್ಲಿ ಸಿಕ್ಕಾಕೊಂಡ್ಬಿಟ್ಟೆ ಭಕ್ತಿ. ನಿನ್ನೆ ಪರಿಸ್ಥಿತಿ ನನ್ ಶತ್ರುಗಳಿಗೆ ಮಾತ್ರ ಬರ್ಲಿ ಅಂತ ಆ ಬನಶಂಕರಮ್ಮನ ಹತ್ರ ಬೇಡ್ಕೊಳ್ತೀನಿ.
ವೇಸ್ಟ್ ಆಗೋಗುತ್ತೆ. ನೀನೇ ಕುಡಿ, ಹೊಟ್ಟೆ ತಣ್ಣಗಾಗುತ್ತೆ. ಬಾಯ್.